ಕಾಮಾಖ್ಯ ಟೆಂಪಲ್. ಈ ಟೆಂಪಲ್ನ 4 ದಿಕ್ಕಲ್ಲಿ ನೋಡಿದ್ರೆ ಬರೀ ರಕ್ತವೇ ರಕ್ತ. ಇಲ್ಲಿ 10 ತಾಂತ್ರಿಕ ದೇವಿ ನೆಲೆಸಿದ್ದಾರೆ ಹಾಗೂ ಸಾವಿರಾರು ಜನ ತಾಂತ್ರಿಕರು ಸಾಧನೆ ಮಾಡ್ತಾರೆ. ಈ ಟೆಂಪಲ್ನಲ್ಲಿ ದೇವಿಯ ಯೋನಿ ಸ್ಥಾಪನೆಗೊಂಡಿದೆ ಹಾಗೂ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ದೇವಿಯ ಮೆನ್ಸ್ಟ್ರಲ್ ಸೈಕಲ್ ಬರುತ್ತೆ. ಈ ಟೆಂಪಲ್ ಜಗತ್ತಿನ ಅತಿ ಹಳೆಯ ಹಾಗೂ ಅತಿ ಎತ್ತರ ಶಕ್ತಿಪೀಠ ಇದಾಗಿದೆ. ಇದರ ಹೆಸರು ಕಾಮಾಖ್ಯ ಮಹಾಶಕ್ತಿ ಪೀಠ, ಅಂದ್ರೆ ಕಾಮಾಖ್ಯ ದೇವಿ ಟೆಂಪಲ್. ಇದು ಸಾವಿರಾರು ವರ್ಷ ಹಳೆಯದಾಗಿದೆ. ಹೀಗೆ ನಂಬಲಾಗಿದೆ, ದೇವಿ ಸತಿಯ ನಿಧನದ ನಂತರ ಶಿವನು ತುಂಬಾ ದುಃಖದಲ್ಲಿ ಇರ್ತಾರೆ. ಅವರು ದೇವಿ ಸತಿಯ ಸುಟ್ಟಿರೋ ದೇಹವನ್ನ ಕೈಯಲ್ಲಿ ಎತ್ತಿಕೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ಸುತ್ತೋಕೆ ಶುರು ಮಾಡ್ತಾರೆ. ಒಂದು ಕಥೆಯ ಪ್ರಕಾರ ಆಗ ವಿಷ್ಣು ದೇವರು ತಮ್ಮ ಸುದರ್ಶನ ಚಕ್ರದಿಂದ ದೇವಿಯ ದೇಹವನ್ನ 51 ಭಾಗಗಳಾಗಿ ಮಾಡ್ತಾರೆ. ಈ ಭಾಗಗಳು ಭೂಮಿಯ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಬಿದ್ದವು. ಪೀಠತಂತ್ರ ನಿರ್ಣಯದ ಪ್ರಕಾರ ಈ ಭೂಮಿ ಮೇಲೆ 51 ಶಕ್ತಿಪೀಠ ಸ್ಥಾಪನೆಗೊಂಡವು. ಆ 51 ಭಾಗಗಳಲ್ಲಿ ದೇವಿಯ ಯೋನಿ ಅಸ್ಸಾಮಲ್ಲಿ ಇರುವ ನೀಲಾಚಲ ಪರ್ವತದಲ್ಲಿ ಹೋಗಿ ಬೀಳುತ್ತೆ. ನಂತರ ಅದು ಕಲ್ಲಿನ ರೂಪ ತೆಗೆದುಕೊಳ್ಳುತ್ತೆ. ಇದರಲ್ಲೇ ಕಾಮಾಖ್ಯ ದೇವಿ ವಾಸವಿದೆ. ಕಾಳಿಕಾ ಪುರಾಣಿನ ಪ್ರಕಾರ ದೇವಿಯ ದೇಹದ ಖಂಡಗಳು ಆದ ಬಳಿಕ ಮಹಾದೇವ ಶಿವ ತನ್ನ ಪತ್ನಿಯ ದುಃಖದಲ್ಲಿ ಬ್ರಹ್ಮಪುತ್ರ ನದಿಯ ಮೇಲೆ ಇರುವ ಒಂದು ದ್ವೀಪದ ಮೇಲೆ ಯೋಗ ಸಮಾಧಿಯಲ್ಲಿ ಲೀನರಾಗಿರ್ತಾರೆ. ಶಿವನು ಇಲ್ಲದೆ ಇರುವ ಸಮಯದಲ್ಲಿ ತಾರಕಾಸುರ ಎಂಬ ರಾಕ್ಷಸ ಇಡೀ ಜಗತ್ತಿನಲ್ಲಿ ಹಾಹಾಕಾರ ಮಾಡೋಕೆ ಶುರು ಮಾಡ್ತಾನೆ. ತಾರಕಾಸುರ ಈ ರಾಕ್ಷಸ ಘೋರವಾದ ತಪಸ್ಸು ಮಾಡಿ ಬ್ರಹ್ಮನಿಂದ 2 ವರಗಳನ್ನ ಪಡೆಯುತ್ತಾನೆ. ಮೊದಲನೆಯದಾಗಿ 3 ಲೋಕಗಳಲ್ಲಿ ಯಾರು ಅವನ ಬುದ್ಧಿ ಹಾಗೂ ಶಕ್ತಿಗೆ ಸರಿಸಮರಾಗಿ ಇರಬಾರ್ದು. ಹಾಗೂ 2ನೇ ವರ ಏನಪ್ಪಾ ಅಂದ್ರೆ ಅವನ ಸಾವು ಕೇವಲ ಶಿವನ ಮಗನಿಂದ ಮಾತ್ರ ಆಗ್ಬೇಕು. ಆದರೆ ಇದು ಹೇಗೆ ಸಾಧ್ಯವಾಗುತ್ತೆ? ಏಕೆಂದ್ರೆ ದೇವಿ ಸತಿಯ ನಿಧನದ ನಂತರ ಶಿವನು ಧ್ಯಾನದಲ್ಲಿ ಲೀನವಾಗಿರ್ತಾರೆ. ಈ ಕಡೆ ತಾರಕಾಸುರ ಇವನ ಅತ್ಯಾಚಾರ ಹೆಚ್ಚಾಗ್ತಾ ಹೋಯಿತು. ಅವನು ಪಡೆದಿರುವ ವರಗಳ ಆಧಾರದ ಮೇಲೆ ಅವನು ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ವಶಕ್ಕೆ ಪಡೆದು ಅಲ್ಲಿರುವ ದೇವರುಗಳನ್ನೆಲ್ಲ ಹೊರಹಾಕಿ ತಾನೇ ಅಲ್ಲಿನ ಇಂದ್ರ ಎಂದು ಘೋಷಣೆ ಮಾಡ್ತಾನೆ. ಎಲ್ಲಾ ದೇವ ದೇವಿಯರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಈಗ ಆ ತಾರಕಾಸುರನನ್ನು ಸೋಲಿಸಲು ಒಂದೇ ಒಂದು ದಾರಿ ಉಳಿದಿತ್ತು, ಅದೇ ಶಿವನ ಧ್ಯಾನ ಭಂಗ ಮಾಡೋದು. ಆದ್ರೆ ಈ ರೀತಿ ಮಾಡಿದ್ರೆ ಶಿವನ ಕ್ರೋಧ ಸಿಟ್ಟು ಭಯಂಕರವಾಗಿ ಇರುತ್ತೆ ಎಂದು ಯೋಚಿಸಿ ಎಲ್ಲಾ ದೇವರುಗಳು ಸುಮ್ಮನೆ ಇರ್ತಾರೆ. ಆದ್ರೆ ಫೈನಲಿ ಶಿವನ ಧ್ಯಾನ ಭಂಗ ಮಾಡುವ ಜವಾಬ್ದಾರಿ ಕಾಮದೇವ ತೆಗೆದುಕೊಳ್ತಾರೆ. ಕಾಮದೇವ ಒಂದು ಹೂವಿನ ಬಾಣವನ್ನ ಶಿವನ ಮೇಲೆ ಬಿಡ್ತಾರೆ. ಇದರಿಂದ ಅವರ ಧ್ಯಾನ ಭಂಗವಾಗುತ್ತೆ. ಇದರಿಂದ ಶಿವ ಕ್ರೋಧವಾಗಿ ಅವರ 3ನೇ ಕಣ್ಣು ತೆಗೆದು ಕಾಮದೇವನಿಗೆ ಭಸ್ಮ ಮಾಡುತ್ತಾರೆ. ಕಾಮದೇವನ ಪತ್ನಿ ರತಿದೇವಿಯು ಅಳೋಕೆ ಶುರು ಮಾಡ್ತಾರೆ. ರತಿದೇವಿಯು ತನ್ನ ಗಂಡನಾದ ಕಾಮದೇವನಿಗೆ ಮತ್ತೆ ಜೀವದಾನ ಕೊಡಲು ಶಿವನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಶಿವನು ರತಿದೇವಿಯ ಪ್ರಾರ್ಥನೆ ಸ್ವೀಕರಿಸುತ್ತಾರೆ. ಕಾಮದೇವನ ಜೀವ ಒದಗಿಸುತ್ತಾರೆ. ಆದ್ರೆ ಭಸ್ಮ ಮಾಡಿರೋ ಆ ದೇಹ ಮರಳಿ ಬರಲಿಲ್ಲ. ಕಾಮದೇವನ ಜೀವ ಬಂತು, ಆದ್ರೆ ದೇಹ ಇಲ್ಲದೇನೆ. ಇದಾದ ನಂತರ ಶಿವ ಕಾಮದೇವನಿಗೆ ಹೇಳ್ತಾರೆ, ನೀವು ನೀಲಾಚಲ ಪ್ರದೇಶಕ್ಕೆ ಹೋಗಿ ಅಲ್ಲಿರುವ ದೇವಿ ಯೋನಿ ಪೂಜೆ ಮಾಡಿ ಎಂದು. ಕಾಮದೇವ ಹಾಗೂ ರತಿದೇವಿ ಇಬ್ಬರು ಕೂಡ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಆಗ ಕಾಮದೇವನಿಗೆ ಅವರ ದೇಹ ಸಿಗುತ್ತೆ. ಇದಾದ ನಂತರ ಕಾಮದೇವ ಅಲ್ಲಿ ಗುಡಿಯ ಸ್ಥಾಪನೆ ಮಾಡ್ತಾರೆ. ಈ ಕಥೆಯ ಪ್ರಕಾರ ಇದೇ ಕಾರಣದಿಂದ ಆ ಗುಡಿಯನ್ನು ಕಾಮಾಖ್ಯ ಟೆಂಪಲ್ ಎಂದು ಕರೆಯುತ್ತಾರೆ. ಶಿವನು ಧ್ಯಾನ ಮಾಡಲು ಕುಳಿತ ಆ ಬ್ರಹ್ಮಪುತ್ರ ನದಿಯ ಹತ್ತಿರ ಇರುವ ದ್ವೀಪವು ಇವತ್ತಿಗೂ ಕೂಡ ನಾವು ಅಲ್ಲಿ ನೋಡಬಹುದು. ಅದರ ತುದಿಯ ಮೇಲೆ ಭೈರವ ಬಾಬಾ ಗುಡಿ ಇದೆ. ಭೈರವನೇ ಶಿವನ ಅವತಾರ ಎಂದು ಅಲ್ಲಿನ ಜನರ ಮಾನ್ಯತೆ ಇದೆ. ಹಾಗೂ ಈ ಶಕ್ತಿ ಪೀಠಗಳ ರಕ್ಷಣೆ ಮಾಡ್ತಾರೆ. ಇದೇ ಕಾರಣದಿಂದ ಆ ಬೆಟ್ಟದ ಮೇಲೆ ಇರುವ ಉಮಾನಂದ ಗುಡಿಯ ದರ್ಶನ ಪಡೆಯುತ್ತಾರೆ. ಇಲ್ಲದಿದ್ದರೆ ಕಾಮಾಖ್ಯ ದೇವಿಯ ದರ್ಶನ ಪೂರ್ತಿಯಾಗೋದಿಲ್ಲ. ಪ್ರತಿ ವರ್ಷ ಭಕ್ತರು ತಮ್ಮ ಇಚ್ಛೆಯನ್ನ ಪೂರ್ತಿ ಮಾಡಿಕೊಳ್ಳೋಕೆ ಬರ್ತಾರೆ. ಭೈರವ ಬಾಬಾ ದರ್ಶನ ಮಾಡಿ ತಮ್ಮ ಯಾತ್ರೆಯನ್ನ ಸಂಪೂರ್ಣಗೊಳಿಸ್ತಾರೆ. ಹಾಗೆಯೇ ಇಲ್ಲಿ ವರ್ಷ ಇಡೀ ಭಕ್ತರು ಬರ್ತಾನೆ ಇರ್ತಾರೆ. ಆದರೆ ವರ್ಷದಲ್ಲಿ 3 ದಿನದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಇಲ್ಲಿಯ ಮಾನ್ಯತೆಯ ಪ್ರಕಾರ ಆ 3 ದಿನ ದೇವಿಯ ಮಾಸಿಕ ಚಕ್ರ ಇರುತ್ತೆ. ಇದೇ ಕಾರಣಕ್ಕೆ ಕಾಮಾಖ್ಯ ಗುಡಿಯ ಬಳಿ ಹರಿಯುವ ಬ್ರಹ್ಮಪುತ್ರ ನದಿಯ ನೀರು 3 ದಿನಗಳವರೆಗೆ ಕೆಂಪಾಗುತ್ತೆ. ಇದನ್ನೇ ಆಚರಿಸಲು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ 3 ದಿನ ಅಂಬುಬಾಚಿ ಜಾತ್ರೆ ಇರುತ್ತೆ. ಈ 3 ದಿನ ಗುಡಿಯ ಬಾಗಿಲನ್ನ ಮುಚ್ಚಿರ್ತಾರೆ. ಭಕ್ತರಿಗೆ ಗುಡಿಯ ಒಳಗಡೆ ಪ್ರವೇಶ ಇರೋದಿಲ್ಲ. ಬಾಗಿಲು ಮುಚ್ಚುವ ಮುಂಚೆ ಗುಡಿಯ ನೆಲದ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ತಾರೆ. 3 ದಿನಗಳ ನಂತರ ಆ ಬಾಗಿಲು ತೆರೆದಾಗ ಆ ಬಿಳಿ ಬಟ್ಟೆ ಸಂಪೂರ್ಣವಾಗಿ ಕೆಂಪು ಹಾಗೂ ಒದ್ದೆ ಆಗಿರುತ್ತೆ. ಈ ಬಟ್ಟೆಗೆ ಅಂಬುಬಾಚಿ ವಸ್ತ್ರ ಎಂದು ಕರೆಯುತ್ತಾರೆ. ಈ ಬಟ್ಟೆಯನ್ನು ಕತ್ತರಿಸಿ ಅದರ ತುಕಡಿಗಳನ್ನು ಭಕ್ತರಿಗೆ ಕೊಡ್ತಾರೆ. ಭಕ್ತರ ಪ್ರಕಾರ ಈ ಬಟ್ಟೆ ದೇವಿಯ ಆಶೀರ್ವಾದ ಎಂದೇ ಸ್ವೀಕರಿಸ್ತಾರೆ. ಹಾಗೂ ಜನರು ಈ ಬಟ್ಟೆಯನ್ನು ತಮ್ಮ ಮನೆಯ ದೇವರ ಜಗಲಿ ಮೇಲೆ ಇಟ್ಟು ಪೂಜಿಸ್ತಾರೆ. ಇದರಿಂದ ದೇವಿ ಕಾಮಾಖ್ಯ ಕೃಪೆ ಅವರ ಮೇಲೆ ಇರುತ್ತೆ. ಆದ್ರೆ ಆ 3 ದಿನಗಳು ಗುಡಿ ಕ್ಲೋಸ್ ಇರುವಾಗ ಭಕ್ತರು ಅಲ್ಲಿಗೆ ಯಾಕೆ ಬರ್ತಾರೆ? ಇದರ ಹಿಂದೆ ಇರೋ ಕಾರಣ 3 ದಿನಗಳ ಮಹತ್ವ ಕೇವಲ ದೇವಿಯ ಋತುಚಕ್ರಗೆ ಮಾತ್ರ ಸಂಬಂಧಿಸೋದಿಲ್ಲ. ಇದು ತಂತ್ರಕ್ಕೂ ಸಂಬಂಧಪಡುತ್ತೆ. ಜಗತ್ತಿನ 51 ಪೀಠಗಳಲ್ಲಿ 4 ಇಂತಹ ಶಕ್ತಿ ಪೀಠಗಳಿವೆ. ಅಲ್ಲಿ ಹಲವಾರು ಶತಮಾನಗಳಿಂದ ತಂತ್ರ ಸಾಧನೆ ಮಾಡಲಾಗುತ್ತೆ. ಈ ಗುಡಿಯು ಅದೇ 4 ಶಕ್ತಿಪೀಠಗಳಲ್ಲಿ ಒಂದಾಗಿದೆ.
ಈ ಗುಡಿಯಲ್ಲಿ 10 ಮಹಾವಿದ್ಯೆಗಳು ಕೂಡಿವೆ. ತಾಂತ್ರಿಕ ಸಂಪ್ರದಾಯ ಪ್ರಕಾರ ಈ 10 ಮಹಾವಿದ್ಯೆಗಳು ದೇವಿ ಶಕ್ತಿಯ 10 ರೂಪಗಳಿವೆ. ತಾಂತ್ರಿಕರು ಮತ್ತು ಯೋಗಿಗಳು ತಂತ್ರ ಸಾಧನೆ ಮಾಡುವಾಗ ಇದರ ಪೂಜೆ ಮಾಡ್ತಾರೆ. ಬೇರೆ ಬೇರೆ ತಾಂತ್ರಿಕ ಸಿದ್ಧಿಗಳನ್ನು ಪಡೆದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಅಂಬುಬಾಚಿ ಜಾತ್ರೆಗೆ ಸಾವಿರಾರು ತಾಂತ್ರಿಕರು ಮತ್ತು ಅಘೋರಿಗಳು ಬರ್ತಾರೆ. ತಾಂತ್ರಿಕ ಸಾಧುಗಳಿಗೆ ಮತ್ತು ಅಘೋರಿಗಳಿಗೆ ಈ ಜಾತ್ರೆ ಎಷ್ಟು ಮುಖ್ಯವಾದದ್ದು ಹಾಗೂ ಭವ್ಯವೆಂದರೆ ಎಷ್ಟೋ ಸಾಧುಗಳು ಹಲವಾರು ವರ್ಷಗಳ ಕಾಲ ಎಲ್ಲರಿಂದ ದೂರ ಇದ್ದು ಅವರು ಸಾಧನೆ ಮಾಡಿ ಅವರು ಆ ದಿನ ಅಲ್ಲಿ ಬಂದು ಆ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಈ ಎಲ್ಲ ಕಾರಣದಿಂದ ಆ 3 ದಿನ ಗುಡಿಯ ವಾತಾವರಣದಲ್ಲಿ ಬೇರೆನೇ ಎನರ್ಜಿ ಇರುತ್ತೆ. ಈ ತಾಂತ್ರಿಕರು ಮತ್ತು ಅಘೋರಿಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸಲು ದೇವಿಯ ಪೂಜೆಯನ್ನು ಮಾಡ್ತಾರೆ. ಹಾಗೂ ಇದಷ್ಟೇ ಅಲ್ಲದೆ ಈ ಸಾಧುಗಳು ಅಲ್ಲಿ ಬಂದ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಷ್ಟು ಪಡೆಸಲು ಮತ್ತು ಪ್ರೇತಾತ್ಮ ಓಡಿಸಲು ಒಂದು ವಿಶೇಷ ಪೂಜೆ ಮಾಡ್ತಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ನಿಂದ ಯಾರೆಲ್ಲ ಕಷ್ಟಪಡ್ತಿರುವರೋ ಅವರ ಕಷ್ಟಗಳನ್ನು ದೂರ ಮಾಡಲು ಹಲವಾರು ಈ ಪೂಜೆಯಲ್ಲಿ ಆಚರಣೆಗಳು ಇರ್ತವೆ. ಅದರಲ್ಲಿ ಒಂದು ಪ್ರಾಣಿಗಳ ಬಲಿ ಕೊಡುವುದು. ಇಲ್ಲಿ ಹಲವಾರು ರೀತಿಯ ಪ್ರಾಣಿಗಳು ಲೈಕ್ ಪಾರಿವಾಳ, ಕೋಣ, ಆಡು ಇವುಗಳ ಬಲಿ ಕೊಡ್ತಾರೆ. ಇದೇ ಕಾರಣಕ್ಕೆ ಗುಡಿಯ ಪರಿಸರದಲ್ಲಿ 4 ಕಡೆ ರಕ್ತವೇ ಕಾಣುತ್ತೆ. ಆದರೆ ಇಲ್ಲಿ ಫಿಮೇಲ್ ಪ್ರಾಣಿಗಳ ಬಲಿ ಕೊಡುವುದನ್ನ ನಿಷೇಧಿಸಲಾಗಿದೆ. ಇದೇ ಬಲಿ ಕೊಡುವ ಆಚರಣೆಗಾಗಿ ಗುಡಿಯಲ್ಲಿ ಒಂದು ಬೇರೆ ಜಾಗವಿದೆ. ಇಲ್ಲಿಯ ಜನರು ಆ ಬಲಿ ಕೊಡುವುದನ್ನ ನೋಡ್ತಾರೆ. ಪ್ರಾಣಿಗಳ ತಲೆಯನ್ನು ಕಟ್ ಮಾಡುವುದನ್ನ ತಮ್ಮ ಕಣ್ಣಿಂದ ನೋಡಲು ಬರ್ತಾರೆ. ಯಾಕೆ ಗೊತ್ತಾ? ಇಲ್ಲಿಯ ಮಾನ್ಯತೆಯ ಪ್ರಕಾರ ದೇವಿಗೆ ಬಲಿ ಕೊಡುವುದನ್ನ ಯಾರು ನೋಡ್ತಾರೋ ಅವರು ಆ ಇಡೀ ವರ್ಷವೆಲ್ಲ ಆನಂದ ಮತ್ತು ಆರೋಗ್ಯವಾಗಿ ಇರ್ತಾರೆ ಅಂತ. ಹಾಗೂ ಇಲ್ಲಿ ಕೇವಲ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಷ್ಟೇ ಅಲ್ಲ, ಇಲ್ಲಿ ವಶೀಕರಣ ಪೂಜೆ ಕೂಡ ಮಾಡಲಾಗುತ್ತೆ. ಹೀಗೆ ಹೇಳಲಾಗುತ್ತೆ, ಈ ಪೂಜೆಯಿಂದ ನೀವು ಯಾರನ್ನಾದರೂ ವಶಪಡಿಸಿಕೊಳ್ಳಬಹುದು. ಅವರಿಂದ ಏನ್ ಬೇಕು ಅದನ್ನ ಮಾಡಿಸಬಹುದು. ಇದಷ್ಟೇ ಅಲ್ಲ, ಗುಡಿಯಲ್ಲಿ ಬಿದ್ದಿರುವ ಕಲ್ಲುಗಳನ್ನ ತೆಗೆದು ಕಾಮ್ಯ ಸಿಂಧೂರಿನ ಹೆಸರಿನಲ್ಲಿ ಮಾರಾಟ ಮಾಡ್ತಾರೆ. ಇದಕ್ಕೆ ವಶೀಕರಣ ಸಿಂಧೂರ ಎಂತಲೂ ಕೂಡ ಕರೆಯಲಾಗುತ್ತೆ. ಆ ಕಲ್ಲುಗಳಲ್ಲಿ ಜನರಿಗೆ ವಶಪಡಿಸಿಕೊಳ್ಳುವ ಶಕ್ತಿ ಇರುತ್ತೆ ಎಂದು ನಂಬ್ತಾರೆ. ಆದ್ರೆ ಈ ಗುಡಿಯ ವಿಶೇಷತೆ ಏನಿದೆ ಗೊತ್ತಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದಿಲ್ಲ. ಹಾಗೆ ನೋಡಿದ್ರೆ ಗುಡಿಯ ಸುತ್ತಮುತ್ತ ನಿಮ್ಗೆ ಹಲವಾರು ದೇವಿಯ ಮೂರ್ತಿಗಳು ಇವೆ. ಆದ್ರೆ ಗುಡಿಯ ಮುಖ್ಯ ಗರ್ಭದಲ್ಲಿ ಯಾವುದೇ ಮೂರ್ತಿ ಇಲ್ಲ. ಇಲ್ಲಿ ಯೋನಿ ಆಕಾರದ ಒಂದು ಕಲ್ಲು ಇದೆ. ಇದರ ಪೂಜೆ ಮಾಡಲಾಗುತ್ತೆ. ಈ ಯೋನಿ ಕುಂಡದಿಂದ ಪ್ರತಿನಿತ್ಯವೂ ನೀರು ಹರಿತಾ ಇರುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಅಂಬುಬಾಚಿ ವಸ್ತ್ರದ ರೀತಿಯೇ ಈ ನೀರನ್ನು ಸಹ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಹೀಗೆ ಹೇಳಲಾಗುತ್ತೆ, 9 ತಿಂಗಳ ನಂತರ ಹೇಗೆ ಒಂದು ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತೋ ಅದೇ ರೀತಿ ದೇವಿಯ ಯೋನಿಯಿಂದ ಈ ಪೂರ್ತಿ ಜಗತ್ತು ಸೃಷ್ಟಿ ಜನುಮ ಆಗಿದೆ ಎಂದು ನಂಬಲಾಗಿದೆ. ಹಾಗೂ ದೇವಿಯ ಮೆನ್ಸ್ಟ್ರುವಲ್ ಸೈಕಲ್ನಿಂದ ಜಗತ್ತು ಉಸಿರಾಡುತ್ತಿದೆ. ಆದ್ರೆ ಕೆಲವೊಂದಿಷ್ಟು ಜನ ದೇವಿಯ ಮೆನ್ಸ್ಟ್ರುವಲ್ ಸೈಕಲ್ ಇದು ಸುಳ್ಳು ಇದೆ ಎಂದು ಹೇಳ್ತಾರೆ. ಹಾಗೂ ನದಿಯ ನೀರನ್ನು ಕೆಂಪು ಮಾಡಲು ಗುಡಿಯಲ್ಲಿ ಇರುವ ಪಂಡಿತರು ಕುಂಕುಮವನ್ನು ಹಾಕ್ತಾರೆ ಎಂದು ಹೇಳ್ತಾರೆ. ಅದೆಷ್ಟೋ ಸೈಂಟಿಫಿಕ್ ಥಿಯರೀಸ್ ಇವೆ. ಅದರಿಂದ ಗೊತ್ತಾಗಿದೆ ಇಲ್ಲಿರುವ ಮಣ್ಣಿನಲ್ಲಿ ತುಂಬಾ ಐರನ್ ಹೊಂದಿದೆ. ಇದೇ ಕಾರಣಕ್ಕೆ ನದಿಯ ನೀರು ಕೆಂಪಾಗುತ್ತೆ ಎಂದು. ಆದ್ರೆ ನೀವೇ ಹೇಳಿ, ಇಷ್ಟು ದೊಡ್ಡ ನದಿಯ ನೀರು ಬರೀ ಕುಂಕುಮದಿಂದ ಕೆಂಪು ಮಾಡಲು ಹೇಗೆ ಸಾಧ್ಯವಾಗುತ್ತೆ? ಹಾಗೆ ಐರನ್ ನಿಂದ ನೀರು ಕೆಂಪು ಆಗೋದಾದ್ರೆ ವರ್ಷದಲ್ಲಿ ಕೇವಲ 3 ದಿನ ಮಾತ್ರ ಯಾಕೆ ಆಗುತ್ತೆ? ಕಾಮಾಖ್ಯ ದೇವಿ ಅಂಬುಜಾಚಿ ಜಾತ್ರೆಯ ಹಾಗೆಯೇ ಇನ್ನೊಂದು ಜಾತ್ರೆ ನಡೆಯುತ್ತೆ. ಇದು ಹಲವಾರು ರಹಸ್ಯಗಳನ್ನ ಹೊಂದಿದೆ. ಅದೇ ಮಲಜಾಪುರ ಭೂತಗಳ ಜಾತ್ರೆ. ಇಲ್ಲಿ ಜನರಿಗೆ ಒಡೆದು ಅವರಲ್ಲಿ ಇರುವ ಭೂತ ಓಡಿಸಲಾಗುತ್ತೆ. ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ನೆಕ್ಸ್ಟ್ ಬರುವ ವಿಡಿಯೋ ನೋಡಿ. ಹಾಗೂ ಈ ವಿಡಿಯೋ ನಿಮಗೆ ಹೇಗನ್ಸಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ಇದು ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಅಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಎನಿವೇ, ಥ್ಯಾಂಕ್ ಫಾರ್ ವಾಚಿಂಗ್.